ಹಲೋ. ಪೈಪಿಂಗ್ ಮಾಡೋದು ತುಂಬಾ ಕಷ್ಟನಾ? ಹಾಗಾದರೆ ಈ ವಿಡಿಯೋ ನೋಡಿ. ವೆಲ್ಕಮ್ ಟು ಮೈ ಚಾನಲ್. ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹುಷಾರು ಬೇರೆ ಇರಲಿಲ್ಲ, ಅದಕ್ಕೆ ಮಾಡೇ ಇಲ್ಲ. ನೋಡಿ, ಬೇರೆ ಕಲರ್ ಪೀಸ್, ಆಪೋಸಿಟ್ ಕಲರ್ ಪೀಸ್ನ ತಗೊಂಡು ಕ್ರಾಸಿಗೆ ಕಟ್ ಮಾಡ್ಕೋಬೇಕು. ನಾನು ಕಟ್ ಮಾಡ್ಕೊಳಲ್ಲ, ಹಂಗೆ ಆಪೋಸಿಟಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಸ್ಟ್ರೈಟ್ ಇಕ್ಕಿದ್ರೆ ಪೈಪಿಂಗ್ ನೀಟಾಗಿ ಬರೋಲ್ಲ. ನೋಡಿ, ನಾನು ಇಡ್ತಾಯಿದ್ದೀನಲ್ವ, ಆ ಥರ ಇಟ್ಟು ಸ್ಟಿಚ್ ಮಾಡ್ಕೊಂಡ್ರೆ ಪೈಪಿಂಗು ಚೆನ್ನಾಗಿ ಬರೋದು, ಇಲ್ಲಾಂದರೆ ಬರೋಲ್ಲ. ಸ್ಟ್ರೈಟು ಅಲ್ಲದ್ರೆ ಪೈಪಿಂಗ್ ಥರ ಬರೋಲ್ಲ, ಅದಕ್ಕೆ ಈ ಥರನೇ ಸ್ಟಿಚ್ ಮಾಡ್ಬೇಕು ನಾವು. ಈ ಥರ ಹೊಲಿದ್ರೆ ಥ್ರೆಡ್ ಪೈಪಿಂಗ್ ಬಂದಿರುತ್ತಲ್ಲ, ಅದೇ ಥರ ಬಂದಿರುತ್ತೆ ಸೇಮು ಪೈಪಿಂಗು. ನೋಡೋಕ್ಕೂ ಫಿನಿಶಿಂಗಾಗಿ ನೀಟಾಗಿ ಕಾಣಿಸುತ್ತೆ. ಅದಕ್ಕೆ ಕ್ರಾಸಾಗಿಟ್ಟೆ ಸ್ಟಿಚ್ ಮಾಡ್ಕೊಳ್ರಿ. ನೋಡಿ, ಇವಾಗ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಒಂದೊಂದನ್ನೇ ಸಪ್ರೇಟ್ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಿಲ್ಲ, ಲಾಸ್ಟಿಗೆ ಒಂದೇ ಸಲ ಕಟ್ ಮಾಡೋಣ ಅಂತೇಳಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಪೈಪಿಂಗ್ ನೀಟಾಗಿ ಫಿನಿಶಿಂಗಾಗಿ ನಾವು ಮಾಡಿದ್ರೆ ಬ್ಲೌಸ್ ಹೊಲಿಯೋದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ, ಅದನ್ನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ಬ್ಲೌಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ಥರ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು. ಫುಲ್ಲು ಒಂದು ಟ್ರಂಚನ್ನೇನು ಇಟ್ಕೋಬೇಡ್ರಿ, ಹಾಫ್ ಟ್ರಂಚನಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಹೋಗಿ. ಫುಲ್ಲಿ ಇಟ್ಕೊಂಡ್ರೆ ಬಟ್ಟೆ ಜಾಸ್ತಿ ಉಳಿಯುತ್ತೆ, ಅವಾಗ ಪೈಪಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಪೈಪಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದು ಟೈಪಲ್ಲಿ ಪೈಪಿಂಗ್ ಮಾಡ್ತಾರೆ, ಅದು ನೀಟಾಗಿ ಬರೋಲ್ಲ. ಅದನ್ನು ಚೆನ್ನಾಗಿ ಬರುತ್ತೆ, ಆದರೆ ಮಾಮೂಲಿ ಬ್ಲೌಸಿಗೆಲ್ಲ ಫಿನಿಶಿಂಗ್ ನೀಟಾಗಿ ಕಾಣಿಸಲ್ಲ ಅದು ಆ ಥರ ಮಾಡಿದ್ರೆ. ಫಸ್ಟ್ ಟೈಮ್ ಮಡಿಚು ಹೊಲ್ಕೊಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಬೋದು. ಅದೇ ಥರ ಸ್ಟಿಚ್ ಮಾಡಿದ್ರೆ ಬೇಗ ಆಗುತ್ತೆ, ಅಂದರೆ ಫಿನಿಶಿಂಗ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿರಲ್ಲ ಅದು. ನಾನು ಮುಂಚೆ ಎಲ್ಲ ಅದೇ ಥರ ಸ್ಟಿಚ್ ಮಾಡ್ತಿದ್ದೆ, ಆದರೆ ಇವಾಗ ಈ ಥರ ಪೈಪಿಂಗ್ ಮಾಡ್ತೀನಿ. ನೋಡಿ, ಇವಾಗ ಈ ಥರ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು. ಪೈಪಿಂಗ್ ಮಾಡೋದು ಕಲೀಲೇಬೇಕು. ಬಟ್ಟೆ ಹೊಲಿಯೋದು ಕಲ್ತ ಮೇಲೆ ಎಲ್ಲ ಪೈಪಿಂಗ್ಗೆ ತುಂಬಾ ಕಷ್ಟ ಅಂತಿರ್ತಾರೆ. ನೋಡಿ, ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದಾಗೋಯ್ತು. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಪೀಸ್ ಇರುತ್ತಲ್ವ, ಅದನ್ನು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ದಲೇ ಸ್ಟಿಚ್ ಮಾಡ್ಬೋದು, ಆದರೆ ಮಡಚಿ ಹೊಲಿವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಮಿಷಿನಲ್ಲಿ ಬಟ್ಟೆನೇ ಮುಂದಕ್ಕೆ ಹೋಗ್ತಿರಲ್ಲ, ಆ ಥರ ಆಗುತ್ತೆ. ಅದಕ್ಕೆ ಕಟ್ ಮಾಡ್ಕೊಳ್ರಿ. ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ. ನ್ಯಾಚು ಹೊಡ್ಕೋಬೇಕು. ನ್ಯಾಚ್ ಹೊಡ್ಕೊಂಡ್ರೆ ಪೈಪಿಂಗು ಕ್ರಾಸಾಗಿರತ್ತಾಗೆ, ರೌಂಡ್ ಇರತ್ತಾಗೆ ನೀಟಾಗಿ ಬರುತ್ತೆ. ನೋಡಿ, ಇವಾಗ ಕಟ್ ಮಾಡಿದ್ದೆಲ್ಲ ಆಗೋಯ್ತು. ಇವಾಗ ಸ್ಟಿಚ್ ಮಡಚಿಬಿಟ್ಟು ಸ್ಟಿಚ್ ಮಾಡಬೇಕು. ಅದು ಹಾಫಲ್ಲೇ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು. ಪೈಪಿಂಗ್ ಮಡಚಿ ಹೊಲಿಯೋಕ್ಕೆ ಮತ್ತೆ ಬಟ್ಟೆ ಬಿಟ್ಟು ಹಾಫಾಗೆ ಅರ್ಧಕ್ಕೆ ಮಾತ್ರ ಹಾಕೊಳ್ತಾ ಹೋಗ್ಬೇಕು ಸ್ಟಿಚ್ನ, ಫುಲ್ ಹಾಕೊಳ್ತಾ ಹೋಗ್ಬಾರ್ದು. ಆ ಕಡೆಗೆ ನಮಗೆ ಪೈಪಿಂಗಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಬಿಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ನೋಡಿ, ಇವಾಗ ಈ ಥರ ಮಡಚ್ಕೊಂಡೇ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ಪೈಪಿಂಗ್ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ನೀಟಾಗಿ ಬರ್ತಿರಲ್ಲ, ಆ ಥರ ಆಗುತ್ತೆ. ಈ ಥರ ಸ್ಟಿಚ್ ಮಾಡೋದೇ ಸ್ವಲ್ಪ ಕಷ್ಟ ಆಗೋದು. ನೋಡಿ, ಈ ಥರ ಬಟ್ಟೆದು ಕಚ್ಚಾನು ಒಳಗಡೆ ಸೇರಿಸ್ಕೊಂಡು ಸ್ಟಿಚ್ ಮಾಡಬೇಕು. ಅದನ್ನು ಬಿಟ್ಟು ಸ್ಟಿಚ್ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಟು ಸ್ಟಿಚ್ ಮಾಡಿದ್ರೆ ಪೈಪಿಂಗ್ ಬರೋಲ್ಲ. ಅದಕ್ಕೆ ಅದನ್ನು ಸೇರಿಸ್ಕೊಂಡೇ ಕೆಳಗಡೆಗೆ ನೋಡ್ಕೊಂಡು ನಾವು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಮುಂಚೆ ಎಲ್ಲ ಡಿಸೈನ್ ಬ್ಲೌಸ್ಗೂ ಈ ಥರನೇ ಪೈಪಿಂಗ್ ಮಾಡ್ತಿದ್ದಿದ್ದು, ಇವಾಗೆಲ್ಲ ರೆಡಿ ಬಂದಿದೆ ಅಷ್ಟೇ. ಪೈಪಿಂಗ್ ಮಾಡೋಕ್ಕೆ ಆಪೋಸಿಟ್ ಕಲರೇ ತಗೊಳ್ರಿ, ಅವಾಗ ಪೈಪಿಂಗು ಚೆನ್ನಾಗಿ ಕಾಣಿಸುತ್ತೆ. ಬಟ್ಟೆದೇ ಕಲರಲ್ಲಿ ಮಾಡಿದ್ರೆ ಪೈಪಿಂಗ್ ನೀಟಾಗಿ ಕಾಣಿಸಲ್ಲ, ನೋಡೋಕ್ಕೂ ಲುಕ್ಕಾಗಿ ಕಾಣಿಸಲ್ಲ. ಆಪೋಸಿಟ್ ಕಲರ್ ತಗೊಂಡೆ ಪೈಪಿಂಗ್ ಮಾಡಿ. ನಾನು ಈ ಬಟ್ಟೆಲಿ ಇರಲಿಲ್ಲ, ಆದರೆ ಬೇರೆ ಪೀಸ್ ಅದಕ್ಕೆ ಮ್ಯಾಚ್ ಆಗೋ ಅಂಥದ್ದೇ ಹುಡುಕೊಂಡಿದ್ದೀನಿ. ವೇಸ್ಟ್ ಪೀಸ್ ಇರುತ್ತಲ್ಲ, ಅವನ್ನ ಯಾವನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಈ ಥರ ಪೈಪಿಂಗಿಗೆ ಯೂಸ್ ಆಗುತ್ತೆ. ನೋಡಿ, ಇವಾಗ ಸ್ಟಿಚ್ ಮಾಡಿದ್ದಾಗೋಯ್ತು. ಇವಾಗ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಈಗಲೇ ಕಟ್ ಮಾಡ್ಕೊಳ್ರಿ, ಆಮೇಲೆ ಮತ್ತೆ ಕಟ್ ಮಾಡೋಕ್ಕಾಗಲ್ಲ. ನೋಡಿ, ಇವಾಗ ಆಗೋಯ್ತು ಸ್ಟಿಚ್ ಮಾಡಿದ್ದು. ಇವಾಗ ಪೈಪಿಂಗು ಲಾಸ್ಟ್ ಫಿನಿಶಿಂಗು. ನೋಡಿ, ಇವಾಗ ಮತ್ತೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು, ಮಡಚ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಈ ಥರ ಮಡಚಿ ಸ್ಟಿಚ್ ಮಾಡ್ತಾ ಹೋದರೆ ಪೈಪಿಂಗ್ ಫುಲ್ ರೆಡಿ ಆಗುತ್ತೆ. ಜಾಸ್ತಿ ಬ್ಲೌಸ್ಗಳಿಗೆ ಪೈಪಿಂಗ್ ಮಾಡಿರಿ ಅಂತಲೇ ಕೇಳೋದು.
ನೋಡಿ ಮಡಿಸ್ತಾ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಸಣ್ಣಗೆ ಬೇಕಾದರೂ ಮಡಿಚ್ಕೋಬೋದು ನಾವು ಪೈಪಿಂಗು, ದಪ್ಪ ಬೇಕು ಅಂದರೆ ದಪ್ಪಗೆ ಬೇಕಾದರೂ ಮಡಿಚ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೋದು. ಸಣ್ಣ ಮಾಡಿದ್ರು ಚೆನ್ನಾಗಿ ಕಾಣಿಸಲ್ಲ, ಮೀಡಿಯಮ್ಮಾಗಿರಲಿ. ಮೀಡಿಯಮ್ಮಾಗಿ ಮಾಡಿದ್ದೀನಿ ನಾನು ಪೈಪಿಂಗು. ಫುಲ್ ಸಣ್ಣನೂ ಮಾಡಿಲ್ಲ, ಫುಲ್ ದಪ್ಪನೂ ಮಾಡಿಲ್ಲ. ಥ್ರೆಡ್ ಪೈಪಿಂಗ್ ಆದರೆ ಸಣ್ಣ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಮಾಮೂಲಿ ಪೈಪಿಂಗಿಗೆ ಸಣ್ಣ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಮೀಡಿಯಮ್ಮಾಗೆ ಇರಬೇಕು, ಅದಕ್ಕೆ ಮೀಡಿಯಮ್ಮಾಗೆ ಮಾಡಿದ್ದೀನಿ ನಾನು. ನೋಡಿ ಈ ಥರ ಮಡಿಚ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಈ ಥರ ಸ್ಟಿಚ್ ಮಾಡೋದೇ ಕಷ್ಟ ಆಗೋದು. ಒಂತಾಗ ದಪ್ಪ ಬಂದಿರುತ್ತೆ, ಒಂತಾಗ ಸಣ್ಣ ಬಂದಿರುತ್ತೆ. ನೋಡ್ಕೊಂಡು ಫುಲ್ ಬ್ಲೌಸು ಒಂದೇ ಮೀಡಿಯಮ್ಮಲ್ಲಿ ಒಂದೇ ಥರ ಕಾಣಿಸೋ ಥರ ಸ್ಟಿಚ್ ಮಾಡಬೇಕು. ನೋಡಿ ಬ್ಲೌಸ್ ಮೇಲೂ ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಸ್ಟಿಚ್ ಹಾಕಿರೋ ಥ್ರೆಡ್ ಇರುತ್ತಲ್ವ ಅದ್ರ ಮೇಲೇ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಲಾಸ್ಟ್ ಎಡ್ಜಲ್ಲಿ ಬ್ಲೌಸ್ ಮೇಲೆ ಸ್ಟಿಚ್ ಮಾಡಿರೋನು ಪೈಪಿಂಗು ಬಟ್ಟೆನೇ ಸಿಕ್ಕಿರಲ್ಲ ಸ್ಟಿಚ್ ಮಾಡೋಕ್ಕೆ, ಆ ಥರ ಆಗಿರುತ್ತೆ, ಮತ್ತೆ ಬಿಚ್ಕೊಳ್ತಿರುತ್ತೆ. ಅದಕ್ಕೆ ಲಾಸ್ಟ್ ಎಡ್ಜಲ್ಲೇ ಸ್ಟಿಚ್ ಮಾಡಿ. ಪೈಪಿಂಗ್ ಮಾಡೋದೊಂದು ನಾವು ಫುಲ್ ನೀಟಾಗಿ ಕಲ್ತ್ಕೊಂಡ್ರೆ ಬ್ಲೌಸ್ ಹೊಲಿಯೋದೇನು ಕಷ್ಟ ಇರೋಲ್ಲ. ಯಾವ ಡಿಸೈನ್ ಬೇಕಾದರೂ ಹೊಲಿಬೋದು. ಮೇನ್ ಇರೋದೇ ಬ್ಲೌಸಲ್ಲಿ ಪೈಪಿಂಗ್ ಮಾಡೋದು. ಇನ್ನೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿತು, ಇನ್ನು ಸ್ಕೂಲ್ ಯೂನಿಫಾರ್ಮ್ ಬಟ್ಟೆನೇ ಜಾಸ್ತಿ ಇರ್ತವೆ. ಅದಕ್ಕೆ ಬೇಗ ಬ್ಲೌಸೆಲ್ಲ ನಾನು ಫುಲ್ ರೆಡಿ ಮಾಡಿಕೊಡೋಣ ಎಲ್ಲರದು ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಫುಲ್ಲು ಪೈಪಿಂಗೆ ಮಾಡಿದ್ದು ಮುಗಿತಾ ಬಂತು. ನೋಡಿ ಪೈಪಿಂಗ್ ಕಷ್ಟ ಏನಿಲ್ಲ, ಕಷ್ಟ ಅನ್ನೋರು ಈ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇವಾಗ ಪೈಪಿಂಗ್ ಮಾಡಿದ್ದು ಆಗೋಯ್ತು. ನೋಡಿ ಫುಲ್ ಫಿನಿಶಿಂಗಾಗಿ ಬ್ಲೌಸು ರೆಡಿಯಾಗಿದೆ. ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಪೈಪಿಂಗ್ ಮಾಡಿದ್ಮೇಲೆ ಮಾಡ್ತೀನಿ, ಫುಲ್ ಫಿನಿಶಿಂಗಾಗಿ ನೀಟಾಗಿ ಕಾಣಿಸುತ್ತೆ ಅಂತ. ಮುಂಚೆಲೇ ಮಾಡಲ್ಲ, ನೀವು ಫುಲ್ಲು ಪೈಪಿಂಗ್ ಮಾಡಿದ್ಮೇಲೆ ಮಾಡಿ. ನೋಡಿ ಪೈಪಿಂಗ್ ಇವಾಗ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಒಂದೇ ಥರ ಇರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.